ನಮಸ್ಕಾರ ವೀಕ್ಷಕರೇ ಲೋಕಸಭಾ ಚುನಾವಣೆಗೆ ಇಡೀ ದೇಶವೇ ಎದುರು ನೋಡ್ತಾ ಇದೆ. ಹೀಗಾಗಿ ಕೇಂದ್ರ ರಾಜಕಾರಣ ಗರಿಗೆದರಿದೆ. ರಾಜಕೀಯ ಪಕ್ಷಗಳ ಚಟುವಟಿಕೆ ಬಹಳನೇ ಚುರುಕುಗೊಂಡಿದೆ. ತನ್ನ ಅಭ್ಯರ್ಥಿಗಳ ಪಟ್ಟಿಯನ್ನು ಈಗಾಗಲೇ ಹಂತವಾಗಿ ರಿಲೀಸ್ ಮಾಡ್ತಾ ಇದೆ. ಯಾವ ಕ್ಷೇತ್ರದಲ್ಲಿ ಯಾವ ಅಭ್ಯರ್ಥಿಯನ್ನು ಕಣಕ್ಕಿಳಿಸಬೇಕು ಅನ್ನೋದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿದೆ. ಸೋಲು ಗೆಲುವಿನ ಲೆಕ್ಕಾಚಾರವನ್ನು ಹಾಕ್ತಾ ಇದೆ. ಬಿಜೆಪಿ ನೇತೃತ್ವದ ಎನ್ಡಿಎ ಕಡೆಯಿಂದ ನರೇಂದ್ರ ಮೋದಿಯವರು ಪ್ರಧಾನಿ ಅಭ್ಯರ್ಥಿ ಆಗಿದ್ದರೆ, ಮತ್ತೊಂದು ಕಡೆ ಕಾಂಗ್ರೆಸ್ ನೇತೃತ್ವದ INDIAಗೆ ಇನ್ನೂ ಪ್ರಧಾನಿ ಅಭ್ಯರ್ಥಿ ಅಧಿಕೃತವಾಗಿ ಘೋಷಣೆ ಮಾಡಿಲ್ಲ. ಕೆಲವರು ಪ್ರಧಾನಿ ಅಭ್ಯರ್ಥಿ ರಾಹುಲ್ ಗಾಂಧಿ ಅಂತ ಹೇಳ್ತಾ ಇದ್ರೆ, ಮತ್ತೆ ಕೆಲವರು ಮಲ್ಲಿಕಾರ್ಜುನ್ ಖರ್ಗೆ ಅಂತ ಹೇಳ್ತಿದ್ದಾರೆ. ಇನ್ನು ಕೆಲವರು ಪ್ರಿಯಾಂಕಾ ಗಾಂಧಿ ಪ್ರಧಾನಿ ಅಭ್ಯರ್ಥಿ ಅಂತ ಹೇಳ್ತಿದ್ದಾರೆ. ಕಾಂಗ್ರೆಸ್ನಲ್ಲೇ ಈ ಬಗ್ಗೆ ಸಾಕಷ್ಟು ಗೊಂದಲ ಇದೆ. ಆದರೆ ದೇಶದ ಜನತೆ ಮಾತ್ರ ನರೇಂದ್ರ ಮೋದಿಗೆ ಜೈ ಅಂತಿದ್ದಾರೆ. ದೇಶದ ಜನರ ಮನಸ್ಥಿತಿ ಕೇಸರಿ ಪಡೆ ಕಡೆ ಇದೆ. ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಚುನಾವಣೆ ಅಂದಾಗ ಚುನಾವಣೆಯ ಸಂದರ್ಭದಲ್ಲಿ ಖಾಸಗಿ ಮಾಧ್ಯಮಗಳು ಚುನಾವಣಾ ಪೂರ್ವ ಸಮೀಕ್ಷೆಯನ್ನು ನಡೆಸುತ್ತೆ. ಇಡೀ ದೇಶಾದ್ಯಂತ ಸರ್ವೆಯನ್ನು ಮಾಡಿ ಜನರ ಮನಸ್ಥಿತಿಯನ್ನು ಅರಿಯುವಂತಹ ಪ್ರಯತ್ನವನ್ನು ಮಾಡುತ್ತೆ. ಸದ್ಯ ಈ ರೀತಿಯ ಖಾಸಗಿ ಮಾಧ್ಯಮಗಳು, ಖಾಸಗಿ ಸಂಸ್ಥೆಗಳು ನಡೆಸಿದಂತಹ ಸಮೀಕ್ಷೆಯ ವರದಿಗಳು ಒಂದೊಂದಾಗಿ ಹೊರಬೀಳ್ತಾ ಇದೆ. ಯಾವ ರಾಜ್ಯದಲ್ಲಿ ಯಾವ ಪಕ್ಷಕ್ಕೆ ಎಷ್ಟೆಷ್ಟು ಸ್ಥಾನ ಬರುತ್ತೆ ಅನ್ನುವ ವರದಿಯನ್ನು ಬಹಿರಂಗಪಡಿಸಿದೆ. ಇದರಲ್ಲಿ ಬಹುತೇಕ ಎಲ್ಲ ಸಮೀಕ್ಷೆಗಳು ಬಿಜೆಪಿಗೆ ಅತಿ ಹೆಚ್ಚು ಸ್ಥಾನ ಬರುತ್ತೆ ಅಂತ ವರದಿಯನ್ನು ನೀಡಿದೆ. ಜೊತೆಗೆ ಮೋದಿ ದೇಶದ ಚುಕ್ಕಾಣಿಯನ್ನು ಹಿಡಿಯಲಿದ್ದಾರೆ, ಆ ಮೂಲಕವಾಗಿ 3ನೇ ಅವಧಿಗೆ ದೇಶದ ಪ್ರಧಾನಿ ಆಗಲಿದ್ದಾರೆ ಅನ್ನೋದನ್ನು ಕನ್ಫರ್ಮ್ ಮಾಡಿದೆ. ಇನ್ನು ನರೇಂದ್ರ ಮೋದಿಯವರು ಸಹ ಈಗಾಗಲೇ ಬಿಜೆಪಿಗೆ 370ಕ್ಕೂ ಹೆಚ್ಚು ಸ್ಥಾನಗಳು ಬರುತ್ತೆ, ಜೊತೆಗೆ NDA ಮೈತ್ರಿಕೂಟಕ್ಕೆ 400ಕ್ಕೂ ಅಧಿಕ ಸ್ಥಾನಗಳು ಬರುತ್ತೆ ಅನ್ನೋದನ್ನ ಆತ್ಮವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಕಳೆದೆಲ್ಲ ಚುನಾವಣಾ ಸಂದರ್ಭದಲ್ಲೂ ಈ ರೀತಿಯ ಸಮೀಕ್ಷೆಗಳು ಹೊರಬಿದ್ದಿದ್ವು. ಆ ಸಮೀಕ್ಷೆಯ ವರದಿಗಳು ಚುನಾವಣಾ ಫಲಿತಾಂಶಕ್ಕೆ ಬಹುತೇಕ ಹತ್ತಿರದಲ್ಲಿದ್ವು. ಹೀಗಾಗಿನೇ ಇದೀಗ INDIA ಮೈತ್ರಿಕೂಟ ಚುನಾವಣಾ ಪೂರ್ವ ಸಮೀಕ್ಷೆಯ ವರದಿಗಳನ್ನು ನೋಡಿ ಚುನಾವಣೆಯ ಮೇಲೆ ಆತ್ಮವಿಶ್ವಾಸವನ್ನೇ ಕಳೆದುಕೊಂಡಿದೆ. NDA ಎದುರು INDIA ಶಕ್ತಿ ಕಳೆದುಕೊಂಡಂತಾಗಿದೆ. ಇನ್ನು ದೇಶದ ಜನರು ನರೇಂದ್ರ ಮೋದಿಯವರ ಮೇಲೆ ಅಪಾರವಾದ ನಂಬಿಕೆಯನ್ನು ಇಟ್ಕೊಂಡಿದ್ದಾರೆ. ಅವರು ದೇಶವನ್ನು ಮುನ್ನಡೆಸುವ ರೀತಿಗೆ ಮುಂದಿನ ಚುನಾವಣೆಯಲ್ಲಿ ಅವರಿಗಾಗಿಯೇ ಮತವನ್ನು ಹಾಕ್ತೇವೆ ಅಂತ ಹೇಳ್ತಿದ್ದಾರೆ. ದೇಶದ ರಾಜಕೀಯ ಪರಿಸ್ಥಿತಿ ಹೀಗಿರುವಾಗಲೇ ರಾಜ್ಯದ ಖ್ಯಾತ ಸ್ವಾಮೀಜಿಗಳಿಬ್ಬರು ಬೇರೆಯದೇ ಭವಿಷ್ಯವನ್ನು ನುಡಿದಿದ್ದಾರೆ. ಸ್ತ್ರೀಯೋರ್ವಳು ದೇಶವನ್ನು ಆಳ್ತಾಳೆ ಅಂತ ಓರ್ವ ಸ್ವಾಮೀಜಿ ಹೇಳಿದ್ರೆ, ನರೇಂದ್ರ ಮೋದಿ ರಾಜೀನಾಮೆಯನ್ನು ಕೊಡ್ತಾರೆ ಅಂತ ಮತ್ತೋರ್ವ ಸ್ವಾಮೀಜಿ ಭವಿಷ್ಯವನ್ನು ನುಡಿದಿದ್ದಾರೆ. ಮೋದಿಯವರ ಅಧಿಕಾರ ಅರ್ಧದಲ್ಲೇ ಮೊಟಕುಗೊಳ್ಳುತ್ತೆ ಅನ್ನುವ ಸ್ಫೋಟಕ ಭವಿಷ್ಯವನ್ನು ನುಡಿದಿದ್ದಾರೆ. ಹಾಗಾದರೆ ಅಷ್ಟಕ್ಕೂ ಸ್ವಾಮೀಜಿಯವರು ಹೇಳಿದ್ದೇನು? ಮೋದಿ ಆರೋಗ್ಯದ ಬಗ್ಗೆ ಶ್ರೀಗಳು ನುಡಿದಂತಹ ಭವಿಷ್ಯ ಏನು? ರಾಜಕೀಯಕ್ಕೆ ಗುಡ್ ಬೈ ಹೇಳ್ತಾರಾ ನರೇಂದ್ರ ಮೋದಿ? ಆ ಎಲ್ಲ ಸಂಪೂರ್ಣ ಮಾಹಿತಿಯನ್ನು ನೋಡೋಣ. ಅದಕ್ಕೂ ಮುನ್ನ ವೀಕ್ಷಕರೇ, ಮತ್ತೊಮ್ಮೆ ದೇಶದ ಪ್ರಧಾನಿ ನರೇಂದ್ರ ಮೋದಿ ಆಗ್ತಾರೆ ಅಂತ ನೀವು ಕೂಡ ಹೇಳೋದಾದ್ರೆ ತಪ್ಪದೆ ಈ ವಿಡಿಯೋಗೊಂದು ಲೈಕ್ ಕೊಡಿ. ಹಾಗೆ ಲೋಕಸಭಾ ಚುನಾವಣೆ ಕುರಿತಾದ ಎಲ್ಲ ಸಂಪೂರ್ಣ ಮಾಹಿತಿಗಾಗಿ ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹೌದು, ಚುನಾವಣೆ ಸಂದರ್ಭದಲ್ಲಿ ರಾಜಕೀಯ ಭವಿಷ್ಯಗಳು ಹೆಚ್ಚು ಸದ್ದು ಮಾಡುತ್ತೆ. ಈಗಾಗಲೇ ರಾಜ್ಯದ ಖ್ಯಾತ ಸ್ವಾಮೀಜಿಗಳು ರಾಜಕೀಯ ಕುರಿತಾಗಿ ಒಂದೊಂದೇ ಭವಿಷ್ಯವನ್ನ ಬಹಿರಂಗಪಡಿಸುತ್ತಿದ್ದಾರೆ. ಚುನಾವಣೆಯಲ್ಲಿ ಗೆಲುವು ಯಾರಿಗೆ, ಯಾರು ಪ್ರಧಾನಿ ಆಗ್ತಾರೆ ಎಂದೆಲ್ಲ ಭವಿಷ್ಯವನ್ನು ನುಡಿಯಲಾಗ್ತಾ ಇದೆ. ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ರಾಜಕೀಯದ ಕುರಿತಾಗಿ ಭವಿಷ್ಯವನ್ನು ನುಡಿಯೋದಕ್ಕೆ ಹೆಚ್ಚು ಫೇಮಸ್ ಆಗಿರುವ ರಾಜ್ಯದ ಖ್ಯಾತ ಸ್ವಾಮೀಜಿ ಆಗಿರುವಂತಹ ಯಶವಂತ್ ಗುರೂಜಿ ಒಂದು ಸ್ಫೋಟಕ ಭವಿಷ್ಯವನ್ನು ನುಡಿದಿದ್ರು. ಮುಂದಿನ ಚುನಾವಣೆಯಲ್ಲಿ ನರೇಂದ್ರ ಮೋದಿಯವರ ಎದುರು ದುರ್ಗೆಯಾಗಿ ನಿಂತು ಓರ್ವ ಸ್ತ್ರೀ ದೇಶದ ಪ್ರಧಾನಿ ಆಗ್ತಾಳೆ ಅನ್ನುವಂತಹ ಒಂದು ಸ್ಫೋಟಕ ಭವಿಷ್ಯವನ್ನು ನುಡಿದಿದ್ರು. ರಾಜಕೀಯವಾಗಿ ಇದನ್ನು ಬೇರೆ ಬೇರೆ ರೀತಿಯಲ್ಲಿ ವಿಶ್ಲೇಷಣೆ ಮಾಡಲಾಗ್ತಾ ಇದೆ. ಕಾಲಜ್ಞಾನದ ಭವಿಷ್ಯದ ಬಗ್ಗೆ ಅಪಾರವಾದ ನಂಬಿಕೆ ಇದೆ. ಹೀಗಾಗಿ ರಾಜಕೀಯವಾಗಿ ಮಹತ್ವ ಪಡೆದುಕೊಂಡಿದೆ. ಇದೀಗ ರಾಜ್ಯದ ಮತ್ತೊಬ್ಬ ಖ್ಯಾತ ಗುರೂಜಿಗಳಲ್ಲಿ ಒಬ್ಬರಾಗಿರುವಂತಹ ಬ್ರಹ್ಮಾಂಡ ಗುರೂಜಿಯವರು ಮತ್ತೊಂದು ಸ್ಫೋಟಕ ಭವಿಷ್ಯವನ್ನು ನುಡಿದಿದ್ದಾರೆ. ನರೇಂದ್ರ ಮೋದಿಯವರ ಬಗ್ಗೆ ಹಾಗೆ ದೇಶದಲ್ಲಿ ಮುಂದಿನ ಚುನಾವಣೆಯ ಬಗ್ಗೆ ಅಚ್ಚರಿಯ ರೀತಿಯಲ್ಲಿ ಮಾತನಾಡಿದ್ದಾರೆ. ಮುಂದಿನ ಲೋಕಸಭೆ ಚುನಾವಣೆಯಲ್ಲಿ ನರೇಂದ್ರ ಮೋದಿ ಗೆದ್ದರೂ ಪ್ರಧಾನಿ ಸ್ಥಾನಕ್ಕೆ ಅರ್ಧದಲ್ಲೇ ರಾಜೀನಾಮೆಯನ್ನು ಕೊಡಲಿದ್ದಾರೆ. ಯಾಕಂದರೆ ಅವರಿಗೆ ಗಂಡಾಂತರ ಎದುರಾಗಲಿದೆ ಅಂತ ಬ್ರಹ್ಮಾಂಡ ಗುರೂಜಿ ಒಂದು ಸ್ಫೋಟಕ ವಿಚಾರವನ್ನು ಬಹಿರಂಗಪಡಿಸಿದ್ದಾರೆ. ನರೇಂದ್ರ ಮೋದಿಯವರು ಈಗಾಗಲೇ 10 ವರ್ಷಗಳನ್ನು ಯಶಸ್ವಿಯಾಗಿ ಪ್ರಧಾನಿ ಪದವಿಯಲ್ಲಿ ಮುಗಿಸಿದ್ದಾರೆ. ಇನ್ನು 5 ವರ್ಷಗಳ ಕಡೆಗೆ ದಾಪುಗಾಲು ಹಾಕ್ತಿದ್ದಾರೆ. ಹಲವಾರು ಸಮೀಕ್ಷೆಗಳು ಅವರು ಮುಂದಿನ ಚುನಾವಣೆಯಲ್ಲಿ ಮರಳಿ ಅಧಿಕಾರಕ್ಕೆ ಬರಲಿದ್ದಾರೆ ಅಂತ ಹೇಳ್ತಿದ್ದಾರೆ. ಇದು ರಾಜಕೀಯ ಲೆಕ್ಕಾಚಾರವಾದರೆ ಜ್ಯೋತಿಷಿಗಳು ಕೂಡ ಇದನ್ನೇ ಹೇಳ್ತಿದ್ದಾರೆ.
ಅವರು ಮತ್ತೆ ಅಧಿಕಾರಕ್ಕೆ ಮರಳುತ್ತಾರೆ, ದೀರ್ಘಕಾಲದವರೆಗೆ ಅಧಿಕಾರವನ್ನು ನಡೆಸ್ತಾರೆ, ಆ ಒಂದು ಯೋಗ ಅವರಿಗಿದೆ ಅಂತ ಜ್ಯೋತಿಷಿಗಳು ಹೇಳ್ತಿದ್ದಾರೆ. ಹಾಗೆ ಹೇಳೋದಕ್ಕೆ ಇರೋ ಆಧಾರ ಏನು ಅಂತ ಕೇಳಿದ್ರೆ ಅವರ ಜನ್ಮರಾಶಿ ಹಾಗೆ ನಕ್ಷತ್ರ, ಹಾಗೆ ಅವರು ಹುಟ್ಟಿದ ಗಳಿಗೆ ಆ ರೀತಿ ಇದೆ. ಈಗಾಗಲೇ ಹಲವು ಜ್ಯೋತಿಷಿಗಳು ಇದನ್ನು ವಿಶ್ಲೇಷಿಸಿ ಅಖಂಡ ಸಾಮ್ರಾಜ್ಯ ಯೋಗ ಪ್ರಾಪ್ತಿಯಾಗಿದೆ ಯಾರಿಗೆ, ನರೇಂದ್ರ ಮೋದಿ ಅವರಿಗೆ ಅಂತ ಹೇಳ್ತಿದ್ದಾರೆ. ಆದರೆ ಬ್ರಹ್ಮಾಂಡ ಗುರೂಜಿಯವರು ಮಾತ್ರ ಬೇರೆಯದೇ ಭವಿಷ್ಯವನ್ನು ನುಡಿದಿದ್ದಾರೆ. ಗುರೂಜಿಯವರ ಪ್ರಕಾರವಾಗಿ 12 ವರ್ಷ ಮಾತ್ರ ಮೋದಿಯವರಿಗೆ ಶುಭ ಯೋಗವಿದೆ. ಹೀಗಾಗಿ ನರೇಂದ್ರ ಮೋದಿ ಮುಂಬರುವ ಎಲೆಕ್ಷನ್ನಲ್ಲೂ ಗೆಲ್ತಾರೆ. ಮೋದಿ ಕೆಳಗಡೆ ಒಂದಷ್ಟು ಜನ ಲಂಚ ತಿನ್ನದ ಜನ ಇದ್ದರು, ಕ್ಲೀನ್ ಹ್ಯಾಂಡ್ಗಳು ಇದ್ವು. ಆದರೆ ಇತ್ತೀಚೆಗೆ ಅವರೇ ಬೇಕು ಅಂತ ಕರಪ್ಷನ್ ಮಾಡಿಕೊಂಡು ಬರ್ತಿದ್ದಾರೆ ಅಂತ ರಾಜಕೀಯವಾಗಿ ಒಂದು ಹೇಳಿಕೆಯನ್ನು ನೀಡಿದ್ದಾರೆ. ಇದಕ್ಕೆ ಅವರು ಕಾರಣವನ್ನು ಸಹ ಬಿಚ್ಚಿಟ್ಟಿದ್ದಾರೆ. ಯಾಕೆ ಹೀಗೆ ಮಾಡ್ತಿದ್ದಾರೆ ಅಂದರೆ, ಒಬ್ಬ ರಾಜನನ್ನು ಹಾಳು ಮಾಡಬೇಕು ಅಂತ ಹಲವಾರು ಜನ ಕಾಯ್ತಿರ್ತಾರೆ. ಅದು ವಿರೋಧ ಪಕ್ಷದವರೇ ಆಗಬೇಕು ಅಂತಿಲ್ಲ, ರಾಜನನ್ನು ಒಬ್ಬ ಮಂತ್ರಿ, ಸೈನಿಕ ಕೂಡ ಹಾಳು ಮಾಡಬಹುದು. ಇವರು ಮಾಡುವಂತಹ ಕೆಟ್ಟ ಕೆಲಸಗಳಿಂದ ಮೋದಿಯವರಿಗೆ ಕೆಟ್ಟ ಹೆಸರು ಬರಬಹುದು. ಇಂತಹ ಬಹಳಷ್ಟು ಗಂಡಾಂತರಗಳು ಮೋದಿಗೆ ಇವೆ. ಉದಾಹರಣೆಗೆ, ಕೆಟ್ಟು ಹೋದ ಹಣ್ಣುಗಳು ತಮ್ಮ ನಡುವೆ ಇರುವ ಚೆನ್ನಾಗಿರುವ ಹಣ್ಣುಗಳನ್ನು ಸಹ ಕೆಡಿಸಿಬಿಡುತ್ತೆ. ಹೀಗೆ ಮೋದಿ ಕೆಳಗೆ ಕೆಲ ಜನ ಲಂಚ ತಿನ್ನದೇ ಇರುವವರೂ ಇದ್ದರು, ಆದರೆ ಅವರು ಇತ್ತೀಚೆಗೆ ಹಾಳು ಮಾಡ್ತಾ ಇದ್ದಾರೆ ಅಂತ ಬ್ರಹ್ಮಾಂಡ ಗುರೂಜಿ ಹೇಳಿದ್ದಾರೆ. ಇನ್ನು ಒಳ್ಳೆಯ ರಾಜರು ಇದ್ದಾಗ ಅವರನ್ನು ಹಾಳು ಮಾಡುವ, ಅವರ ಹೆಸರನ್ನು ಹಾಳು ಮಾಡುವಂತಹ ಮಂತ್ರಿಗಳು ಕೂಡ ಇರ್ತಾರೆ. ಹಾಗಾಗಿ ನರೇಂದ್ರ ಮೋದಿಯವರು ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ಸನ್ನು ಸೇರಿದ್ರೂ ಮೋದಿನೇ ಗೆಲ್ತಾರೆ. ಎಲ್ಲ ಕಾಂಗ್ರೆಸ್ನವರು ನರೇಂದ್ರ ಮೋದಿಯವರ ಬಳಿಯೇ ಬರ್ತಾರೆ. ಅಂದರೆ ಸದ್ಯಕ್ಕೆ ನರೇಂದ್ರ ಮೋದಿಯೇ ಮೇನ್ ಅಟ್ರಾಕ್ಷನ್ ಆಗಿದ್ದಾರೆ. ಹೊರಗಡೆಯಿಂದ ನರೇಂದ್ರ ಮೋದಿಯವರಿಗೆ ಸಪೋರ್ಟ್ ಮಾಡುವವರು ಕೂಡ ಹೆಚ್ಚಾಗಿದ್ದಾರೆ. ಉದಾಹರಣೆಗೆ HD ಕುಮಾರಸ್ವಾಮಿಯವರು BJPಯೊಂದಿಗೆ ಮೈತ್ರಿ ಮಾಡಿಕೊಂಡು ಸಪೋರ್ಟ್ ಮಾಡ್ತೀನಿ ಅಂತಿದ್ದಾರೆ. ಹೀಗಾಗಿ ಕಾಂಗ್ರೆಸ್ನವರು ದೆಹಲಿಯಲ್ಲಿ ಸಾವಿರಾರು ಜನ ಸೇರಿಕೊಳ್ಳಿ ನರೇಂದ್ರ ಮೋದಿಯವರನ್ನು ಏನು ಮಾಡೋದಕ್ಕೆ ಆಗೋದಿಲ್ಲ. ಯಾಕಂದರೆ ಅವರ ಯೋಗ ಇನ್ನೂ ಕೂಡ ಚೆನ್ನಾಗಿದೆ. ಹೀಗಾಗಿ ಅವರು ಲೋಕಸಭಾ ಚುನಾವಣೆಯಲ್ಲಿ ಗೆಲ್ತಾರೆ. ಆದರೆ ಮೋದಿಯವರು ಗೆದ್ದರೂ ಸಹ ಅವರಿಗೆ ವೈರಾಗ್ಯ ಬಂದು ತಾವಾಗಿಯೇ ಆ ಒಂದು ಪಟ್ಟವನ್ನು ಬಿಟ್ಟುಕೊಡ್ತಾರೆ. ಯಾಕಂದರೆ 12 ವರ್ಷ ಮಾತ್ರ ಮೋದಿಗೆ ಶುಭ ಯೋಗವಿದೆ ಅನ್ನುವಂತಹ ಒಂದು ಸ್ಫೋಟಕ ಭವಿಷ್ಯವನ್ನು ಬ್ರಹ್ಮಾಂಡ ಗುರೂಜಿಯವರು ನುಡಿದಿದ್ದಾರೆ. ಒಂದು ವೇಳೆ ಅವರು ವೈರಾಗ್ಯ ಬಂದು ರಾಜೀನಾಮೆ ನೀಡದೇ ಇದ್ದಲ್ಲಿ ಅವರಿಗೆ ಗಂಡಾಂತರವಿದೆ. ಅಂದರೆ ಇಂದಿರಾ ಗಾಂಧಿಯವರ ಥರ ಅವರನ್ನು ಏನಾದರೂ ಮಾಡಿಬಿಡಬಹುದು, ರಾಜೀವ್ ಗಾಂಧಿ ರೀತಿ ಮೋದಿಯವರಿಗೆ ಏನಾದರೂ ಮಾಡಬಹುದು, ಅವರ ಜನರೇ ಅವರಿಗೆ ಕುತಂತ್ರದಿಂದ ಏನಾದರೂ ಮಾಡಬಹುದು. ಇದೆಲ್ಲ ಗಂಡಾಂತರಗಳು ಮೋದಿಯವರಿಗಿದೆ. ಹೀಗಾಗಿ ಮೋದಿಯವರನ್ನು ಕಾಪಾಡಿಕೊಳ್ಳಬೇಕಾಗಿರೋದು ನಮ್ಮ ಧರ್ಮ ಅಂತ ಬ್ರಹ್ಮಾಂಡ ಗುರೂಜಿಯವರು ಅಚ್ಚರಿಯ ಹೇಳಿಕೆಯನ್ನು ನೀಡಿದ್ದಾರೆ. ಕೇವಲ ಇದಿಷ್ಟೇ ಅಲ್ಲ, ಮತ್ತಷ್ಟು ಅಚ್ಚರಿಯ ಹೇಳಿಕೆಗಳನ್ನು ನೀಡಿದ್ದಾರೆ. ಮೋದಿಗೆ ಚೆನ್ನಾಗಿ ಗೊತ್ತು ಅವರ ಕ್ಯಾಬಿನೆಟ್ನಲ್ಲಿ ಯಾರು ಒಳ್ಳೆಯವರು ಯಾರು ಕೆಟ್ಟವರು ಅಂತ. ಮೋದಿ ಒಂದು ರೀತಿ ದೇವರು ಇದ್ದ ಹಾಗೆ ಅಂತ ಗುರೂಜಿಯವರು ಬಣ್ಣಿಸಿದ್ದಾರೆ. ದೇವರು ಯಾರು ತನ್ನನ್ನು ನಂಬ್ತಾರೋ ಅವರ ಬಳಿ ಹೋಗೋದಿಲ್ಲ, ಯಾರು ತನ್ನನ್ನು ನಂಬೋದಿಲ್ವೋ ಅವರ ಬಳಿಗೆ ಅವರನ್ನು ತನ್ನ ಹತ್ತಿರಕ್ಕೆ ತರಲು ಹೋಗ್ತಾನೆ. ಮೋದಿ ಕೂಡ ಹಾಗೆ. ಮೋದಿಯವರು ಬೇರೆ ಪಕ್ಷದ ಬೇರೆ ನಾಯಕರ ಬಳಿ ಹೋಗ್ತಾರೆ. ಉದಾಹರಣೆಗೆ ಮಮತಾ ಬ್ಯಾನರ್ಜಿಯವರ ಬಳಿ ನರೇಂದ್ರ ಮೋದಿಯವರು ಹೋಗಿರುವಂಥದ್ದು. ಮಮತಾ ಬ್ಯಾನರ್ಜಿಯವರಿಗೆ ಸೀರೆಯನ್ನು ಉಡುಗೊರೆ ನೀಡೋದು, ಶಾಲನ್ನು ಸ್ವೀಟನ್ನು ಕಳಿಸ್ತಾರೆ. ಯಾಕಂದರೆ ಇದು ಒಂದಲ್ಲ ಒಂದು ಬಾರಿ ಯೂಸ್ ಆಗುತ್ತೆ ಅಂತ. ಒಂದು ಕಡೆ ಸಂಬಂಧ, ಇನ್ನೊಂದು ಕಡೆ ಪಕ್ಷದಲ್ಲಿ ಯಾವುದೇ ರೀತಿ ಇದ್ರೂ ನಡೆಯುತ್ತೆ ಅನ್ನುವ ಅರ್ಥದಲ್ಲಿ ಅವರು ನೋಡಿಕೊಳ್ತಾರೆ ಅಂತ ಗುರೂಜಿಯವರು ಮೋದಿಯವರನ್ನು ಕೊಂಡಾಡಿದ್ದಾರೆ. ಇನ್ನು ಕಾಂಗ್ರೆಸ್ನವರು ಮಾಡುವಂತಹ ಯಾವುದೇ ರಣತಂತ್ರ ವರ್ಕ್ ಆಗೋದಿಲ್ಲ ಅಂತ ಗುರೂಜಿ ಹೇಳಿದ್ದಾರೆ. ಕಾಂಗ್ರೆಸ್ನವರು 100 ಜನ ಬಂದರೂ ಮೋದಿಗೆ ಏನು ಮಾಡೋದಕ್ಕೆ ಸಾಧ್ಯವಿಲ್ಲ. ಯಾಕಂದರೆ ಅವರೊಂದಿಗೆ ಪಕ್ಷದ ಹೊರಗಿನವರು ಜೊತೆಗಿದ್ದಾರೆ. ದೇವೇಗೌಡರು ಕೂಡ ಇದ್ದಾರೆ, ಮಲ್ಲಿಕಾರ್ಜುನ್ ಖರ್ಗೆ ಇದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಮೋದಿ ಬಗ್ಗೆ ರಾಜ್ಯದಲ್ಲಿ ಮಾತ್ರ ವಿರೋಧ ಅಷ್ಟೇ. ದೆಹಲಿಗೆ ಹೋದರೆ ಅಲ್ಲಿ ಪಾರ್ಟಿ ಮೀಟಿಂಗಲ್ಲಿ ಅವರೂ ಸಹ ಬಾಯಿ ಮುಚ್ಕೊಂಡು ಕುಳಿತಿರ್ತಾರೆ. ಯಾಕಂದರೆ ಮೋದಿ ಯಾರು ಅನ್ನೋದು ಅವರಿಗೆ ಚೆನ್ನಾಗಿ ಗೊತ್ತು. ಅದೇ ರೀತಿ ದೇವರು ಹೇಗೆ ಅಂದರೆ, ಯಾರು ಅವರನ್ನು ನಂಬೋದಿಲ್ವೋ ಅಂತಹ ಶಾಲಾ ವಿದ್ಯಾರ್ಥಿಗಳನ್ನು ಭದ್ರವಾಗಿ ಹಿಡಿದಿಟ್ಟುಕೊಳ್ತಾರೆ. ನಮ್ಮೆಲ್ಲರಿಗೂ ಈ ದೇವರು ಪರ್ಮನೆಂಟ್, ಬಿಟ್ಟು ಹೋಗೋ ಮಾತಿಲ್ಲ ಅಂತ ಬ್ರಹ್ಮಾಂಡ ಗುರೂಜಿ ಅಭಿಪ್ರಾಯಪಟ್ಟಿದ್ದಾರೆ. ಆದರೆ ನರೇಂದ್ರ ಮೋದಿಯವರಿಗೆ ಇನ್ನು ಕೇವಲ 2 ವರ್ಷ ಮಾತ್ರ ಅಧಿಕಾರ, ಅನಂತರದಲ್ಲಿ ವೈರಾಗ್ಯ ಬರಬಹುದು, ವೈರಾಗ್ಯ ಮೂಡಬಹುದು ಅನ್ನುವಂತಹ ಮಾತನ್ನು ಹೇಳಿದ್ದಾರೆ. ಹಾಗಾದರೆ ಮುಂದಿನ ಪ್ರಧಾನಿ ಯಾರಾಗಬಹುದು ಅನ್ನೋ ಬಗ್ಗೆ ಗುರೂಜಿಯವರು ಒಂದು ಕುತೂಹಲಕಾರಿ ಭವಿಷ್ಯವನ್ನು ನುಡಿದಿದ್ದಾರೆ. ನರೇಂದ್ರ ಮೋದಿಯವರ ನಂತರದಲ್ಲಿ ಪ್ರಧಾನಿ ಯಾರಾಗಬಹುದು ಅನ್ನೋದ್ರ ಬಗ್ಗೆ ಕ್ಲೂ ಕೊಟ್ಟಿದ್ದಾರೆ. ಮೋದಿಯವರ ಅಧಿಕಾರಾವಧಿ ಇನ್ನು 2 ವರ್ಷ ಮಾತ್ರ ಅಂದ ಮಾತ್ರಕ್ಕೆ ಅವರು ಬೇರೆ ಪಕ್ಷಕ್ಕೆ ಅಧಿಕಾರವನ್ನು ಬಿಟ್ಕೊಡ್ತಾರೆ ಅಂತಲ್ಲ, ತಮ್ಮದೇ ಪಕ್ಷದವರನ್ನು PM ಮಾಡಿ ಹೋಗ್ತಾರೆ.
ಅದರಲ್ಲೂ ಯೋಗಿ ಆದಿತ್ಯನಾಥ್ ಅವರನ್ನೇ PM ಮಾಡಬಹುದು ಅಂತ ಬ್ರಹ್ಮಾಂಡ ಗುರೂಜಿ ಕುತೂಹಲಕಾರಿ ಭವಿಷ್ಯವನ್ನು ನುಡಿದಿದ್ದಾರೆ. ಇದಿಷ್ಟು ಬ್ರಹ್ಮಾಂಡ ಗುರೂಜಿಯವರು ಹೇಳಿರುವಂತಹ ವಿಚಾರ. ಆದರೆ ಮತ್ತೊಂದು ಕಡೆ ರಾಜ್ಯದ ಮತ್ತೊಬ್ಬ ಖ್ಯಾತ ಗುರೂಜಿಗಳಲ್ಲಿ ಒಬ್ಬರಾಗಿರುವಂತಹ ನಡುವಿನಕೆರೆಯ ಯಶವಂತ್ ಗುರೂಜಿಯವರು ಸ್ತ್ರೀಯೊಬ್ಬರು ಮುಂದಿನ ಪ್ರಧಾನಿ ಆಗ್ತಾರೆ ಅಂತ ಹೇಳ್ತಿದ್ದಾರೆ. ಇನ್ನು ಕೋಡಿಮಠದ ಸ್ವಾಮೀಜಿಯವರು ಭವಿಷ್ಯ ನುಡಿತಾರೆ ಅಂತೇಳಿ ಸಾಕಷ್ಟು ಜನ ಕಾದುಕೊಳ್ತಿದ್ದಾರೆ. ಸದ್ಯದಲ್ಲೇ ಅವರು ಸಹ ಭವಿಷ್ಯ ನುಡಿಯುವಂತಹ ಸಾಧ್ಯತೆ ಇದೆ. ಇನ್ನು ರಾಜ್ಗುರು ದ್ವಾರಕನಾಥ್ ಅವರು ಸಹ ರಾಜಕೀಯದ ಕುರಿತಾಗಿ ಭವಿಷ್ಯವನ್ನು ನುಡಿತಾರೆ. ನಿಖರವಾದ ಭವಿಷ್ಯಕ್ಕೆ ಅವರು ಹೆಸರುವಾಸಿಯಾಗಿದ್ದಾರೆ. ಅವರು ಸಹ ಯಾವಾಗ ಭವಿಷ್ಯವನ್ನು ನುಡಿತಾರೆ ಅಂತ ಎಲ್ಲರೂ ಕಾದುಕೊಳ್ತಿದ್ದಾರೆ. ಒಟ್ಟಾರೆಯಾಗಿ ಚುನಾವಣೆ ಹತ್ತಿರ ಬರ್ತಿದ್ದ ಹಾಗೆ ರಾಜಕೀಯ ಕುರಿತಾದ ಭವಿಷ್ಯ ಹೆಚ್ಚು ಸದ್ದು ಮಾಡ್ತಾ ಇದೆ. ಹಾಗಾದರೆ ಈ ಎಲ್ಲ ಭವಿಷ್ಯಗಳು ನಿಜವಾಗುತ್ತಾ? ಮುಂಬರುವ ಚುನಾವಣೆಯಲ್ಲಿ ಮೋದಿ ಗೆಲ್ತಾರಾ? ರಾಜ್ಯದಲ್ಲಿ BJP ಪಕ್ಷ ನರೇಂದ್ರ ಮೋದಿಯವರಿಗೆ ಎಷ್ಟು ಕ್ಷೇತ್ರಗಳನ್ನು ಗೆಲ್ಲಿಸಿಕೊಡುತ್ತಾರೆ? ರಾಜ್ಯದಲ್ಲಿ ಯಾವ ಪಕ್ಷಕ್ಕೆ ಎಷ್ಟು ಸ್ಥಾನ? ನೀವೇನಂತೀರಾ? ಆ ಬಗ್ಗೆ ಕಮೆಂಟ್ ಮೂಲಕ ತಿಳಿಸಿ.